8ನೇ ದಿನವೂ ಗ್ಯಾಸ್ ಸಮಸ್ಯೆ. ಬೆಂಗಳೂರು ಹೋಟೆಲ್ಗಳಿಗೆ ಸಿಗ್ತಾ ಇಲ್ಲ ಗ್ಯಾಸ್. ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಈಗ ಕರ್ನಾಟಕದಲ್ಲಿ ಗ್ಯಾಸ್ ಸಮಸ್ಯೆ ಆರಂಭವಾಗಿ 8 ದಿನ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ 18 ದಿನ. ಸೊ 18 ದಿನದಲ್ಲೇ ಈಗ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯ ಸಮಸ್ಯೆ ಆಗಿದೆ. ಕರ್ನಾಟಕದಲ್ಲಿ 8 ದಿನ ಆಗ್ತಾ ಇದೆ ಗ್ಯಾಸ್ ಸಮಸ್ಯೆ ಉಂಟಾಗಿ. ಚಾಮರಾಜಪೇಟೆಯ ಕನ್ನಡ ತಿಂಡಿ ಹೋಟೆಲೇ ಕ್ಲೋಸ್ ಆಗಿದೆ. ಕಡಿಮೆ ದರಕ್ಕೆ ತಿಂಡಿಯನ್ನ ವಿತರಿಸ್ತಾ ಇತ್ತು ಕನ್ನಡ ತಿಂಡಿ ಕೇಂದ್ರ. ಆದ್ರೆ ಇದೀಗ ಈ ಹೋಟೆಲೇ ಕ್ಲೋಸ್ ಆಗಿದೆ. ನಿತ್ಯ 30 ಬಡ ಜನರಿಗೆ ಉಚಿತವಾಗಿ ತಿಂಡಿಯನ್ನ ಈ ಒಂದು ಹೋಟೆಲಲ್ಲಿ ನೀಡಲಾಗ್ತಾ ಇತ್ತು. ಸಮಸ್ಯೆ ಬಗೆಹರಿಯುವವರಿಗೂ ಹೋಟೆಲ್ ಬಂದ್ ಅಂತ ಹೇಳಿ ಹೋಟೆಲ್ ಮಾಲೀಕ ರಾಮಚಂದ್ರ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ ಸಿಗದ ಕಾರಣಕ್ಕಾಗಿ ಹೋಟೆಲ್ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಸಿಲಿಂಡರೇ ಇಲ್ಲ. ಆಹಾರ ತಯಾರು ಮಾಡೋದು ಹೇಗೆ, ಉಳಿದವರಿಗೆ ಕೊಡೋದು ಹೇಗೆ, ಬಡ ಜನರಿಗೆ ನೀಡೋದು ಹೇಗೆ, ನಮ್ಗೇನೆ ಇಲ್ಲಿ ಸಮಸ್ಯೆ ಅಂತ ಹೇಳಿ ಹೋಟೆಲ್ನ ಮಾಲೀಕರು ಹೋಟೆಲನ್ನೇ ಬಂದ್ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಗ್ಯಾಸ್ ಇಲ್ಲದೆ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿದೆ. ಬೇರೆ ಬೇರೆ ಉದ್ಯಮಗಳ ಮೇಲೆ ನೇರ ಪರಿಣಾಮವನ್ನ ಬೀರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಇದೀಗ ಕನ್ನಡ ತಿಂಡಿ ಹೋಟೆಲ್ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗಾಗಲೇ 8 ದಿನಗಳಿಂದ ಕರ್ನಾಟಕದಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಯುದ್ಧ ಆರಂಭ ಆಗಿ 18 ದಿನದಲ್ಲಿ ದೊಡ್ಡ ಮಟ್ಟದ ಪರಿಣಾಮವನ್ನ ಎದುರಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಚಾಮರಾಜಪೇಟೆಯ ಹೋಟೆಲ್ ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇತ್ತು ಇಲ್ಲಿವರೆಗೂ ಕೂಡ, ಇದೀಗ ಯಾವಾಗಿನಿಂದ ಕ್ಲೋಸ್ ಆಗಿದೆ, ಮಾಲೀಕರು ಏನ್ ಹೇಳ್ತಿದ್ದಾರೆ? ನವಿತಾ, ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಹೋಟೆಲ್ಗಳೆಲ್ಲವೂ ಕೂಡ, ದರ್ಶಿನಿ ಅಂತ ಹೋಟೆಲ್ಗಳೆಲ್ಲವೂ ಕೂಡ ಬಂದ್ ಆಗಿದ್ದಾವೆ. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕಾಗಿ ಇದೀಗ ಚಾಮರಾಜಪೇಟೆಯಲ್ಲಿ ತುಂಬಾ ಹೆಸರುವಾಸಿಯಾದಂತಹ ಹೋಟೆಲ್, ಇದು ಕನ್ನಡಕ್ಕಾಗಿ ತುಂಬಾ ಹೆಸರುವಾಸಿಯಾಗಿರುವಂತಹ ಹೋಟೆಲ್ ಕನ್ನಡ ತಿಂಡಿ ಕೇಂದ್ರ ಅಂತ ಹೇಳಿ, ಇಲ್ಲಿ ಬಡವರಿಗೂ ಕೂಡ ಉಚಿತವಾಗಿ ತಿಂಡಿಯನ್ನು ವಿತರಣೆ ಮಾಡಲಾಗ್ತಾ ಇತ್ತು. ಮತ್ತು ನಿಮಗೊಂದು ಊಟ ಇರುತ್ತೆ, ಜೊತೆಗೆ ನೀವು ಹಸಿದವ್ರಿಗೆ ಏನಾದ್ರೂ ಕೊಟ್ರೆ ಅದನ್ನು ಕೂಡ ಅವ್ರಿಗೆ ಕೊಡುವಂತ ಕಾರ್ಯ ಮಾಡ್ತೀವಿ ಅಂತ ಹೇಳಿ ತುಂಬಾ ಉಪಯೋಗಕಾರಿ ರೀತಿಯಾದಂತ ಈ ಹೋಟೆಲ್ ಸಂಸ್ಕೃತಿ ಏನಿದೆ ಅಂದ್ರೆ ಕನ್ನಡದ ಮೇರು ಗಣ್ಯರೆಲ್ಲರೂ ಕೂಡ ಇರುವಂತದ್ದು ಮತ್ತು ಕನ್ನಡವನ್ನ ಪ್ರಚಾರ ಮಾಡಿಸುವಂತ, ಜಾಗೃತಿ ಮಾಡಿಸುವಂತ ಈ ಹೋಟೆಲ್ ಈಗ ಇವತ್ತಿನ ಬೆಳಗ್ಗೆಯಿಂದನೂ ಕೂಡ ಬಂದ್ ಆಗಿದೆ. ಕನ್ನಡದ ತಿಂಡಿ ಕೇಂದ್ರ ಅಡಿಗೆ ಅನಿಲ ಇಲ್ಲದ ಕಾರಣ ರಜೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಪಕ್ಕದಲ್ಲೂ ಕೂಡ ಮತ್ತೊಂದು ಹೋಟೆಲ್ ಇತ್ತು. ಎರಡೂ ಹೋಟೆಲ್ಗೂ ಕೂಡ ಕ್ಲೋಸ್ ಆಗಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ತುಂಬಾ ಅನುಕೂಲ ಆಗ್ಬೇಕಾದಂತಹ ಹೋಟೆಲ್ ಇದು, ಆಗ್ತಿದ್ದಂತಹ ಹೋಟೆಲ್ ಇದು. ಇಂದಿನಿಂದ ಮುಂದೆ ಕಮರ್ಷಿಯಲ್ ಗ್ಯಾಸ್ ಸಿಗುವವರೆಗೂ ಕೂಡ ಇದೇ ರೀತಿಯಂತ ಪರಿಸ್ಥಿತಿ ಅಂತೇಳಿ ಈಗ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಮಾಲೀಕರಿದ್ದಾರೆ, ಹೋಟೆಲ್ನ ಮಾಲೀಕರು ರಾಮಚಂದ್ರ ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಜವಾಗ್ಲೂ ಕಷ್ಟ ಆಗ್ತಿದೆಯಾ? ಸಿಗ್ತಾ ಇಲ್ವಾ? ಬಹಳ ದುಃಖ ಆಗತ್ತೆ ಸರ್. ನಿಜವಾಗ್ಲೂ ನಮ್ಮ ತಿಂಡಿ ಕೇಂದ್ರದಲ್ಲಿ ನಾವು ಬಹಳ ಕಮ್ಮಿ ರೇಟ್ ಕೊಡುವಂತಹ ಒಂದು ತಿಂಡಿ ನಾವು ಬಾಗ್ಲಾಕ್ಕೊಟ್ರೆ ನಮ್ಮ ಸಂಸಾರದ ಗತಿ ಏನು ಬಿಡಿ. ಇಲ್ಲಿ ನಾವು ಪ್ರತಿದಿನ 30 ಜನಕ್ಕೆ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ. ಅವರು ಕೂಡ ಬಂದು ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ಎಲ್ಲಿ ಸರ್ ನಮಗೆ ಇವತ್ತು ಊಟ ಇಲ್ಲ. ಬಹಳ ನೋವಾಗತ್ತೆ. ಯಾಕಂದ್ರೆ ಈ ಒಂದು ಕರೋನಾ ಟೈಮಲ್ಲಿ ಕೂಡ ನಾವು ಭಾಗ ಹಾಕಿರಲಿಲ್ಲ. ಆ ಟೈಮಲ್ಲೂ ಕೂಡ ತಕೊಂಡು ಸ್ವಲ್ಪ ವ್ಯಾಪಾರ ಮಾಡಿ ಒಂದು ಸ್ವಲ್ಪ ಫ್ರೀಯಾಗಿ ಊಟ ಕೊಡುವಂಥದ್ದು ಕೂಡ ನಾವು ಮಾಡ್ತಾ ಇದ್ದೀವಿ. ಬಹಳ ದುಃಖ ಆಗತ್ತೆ. ಇನ್ನೊಂದು 4,00,000 ರೂಪಾಯಿ ಕೊಟ್ರೆ ಮಾತ್ರ ಗ್ಯಾಸ್ ಸಿಗತ್ತೆ. ನಮ್ದು ಬಂದು ಕಮರ್ಷಿಯಲ್ ಗ್ಯಾಸ್, ಇದು ಈ ಒಂದು ಪ್ರೈವೇಟ್ ಗ್ಯಾಸ್ ಅದೆಲ್ಲ ಅವಾಗ 1,700 ರೂಪಾಯಿ ಆಯ್ತು. 4,00,000 ರೂಪಾಯಿ ಹೇಳ್ತಾರೆ. 4,00,000 ರೂಪಾಯಿ ತಂದು ನಾವು ಏನು ಮಾಡೋಣ, ವ್ಯಾಪಾರ ಮಾಡೋಣ? ಬಡವರಿಗೆ ಅದು ಕಡಿಮೆ ರೇಟಿಗೆ ಕೊಡೋದು, ಅದು ಬೇರೆ. ನಾವು ಕೊಡೋದು ನಿಜವಾಗ್ಲೂ ಕೂಡ ನಾವು ಬೆಂಗಳೂರಲ್ಲಿ ಹೋಟ್ಲ್ ಶುರು ಮಾಡಿ 30-35 ವರ್ಷ ಆದ್ರೂ ಕೂಡ ನಾನಿಲ್ಲಿ ಸ್ವಂತ ಬಿಲ್ಡಿಂಗ್ ಆಗಲಿ, ಮನೆ ಆಗಲಿ, ಆಸ್ತಿ ಆಗಲಿ ಏನು ಮಾಡಿಲ್ಲ. ನನ್ನ ಆ ಒಂದು ಚಿಂತನೆನೇ ಬೇರೆ. ಆ ಒಂದು ಬಡವರುಗಳಿಗೆ ತಿಂಡಿ ಕೊಡಬೇಕು, ಊಟ ಕೊಡಬೇಕು, ಆ ಒಂದು ದೃಷ್ಟಿಯಿಂದ ನಾನು ಮಾಡ್ತಾ ಇರೋದು. ಇವತ್ತು ಬೆಳಗ್ಗೆ ಕೂಡ ಸುಮಾರು ಜನ ಬಂದು ಕೇಳಿದ್ರು, ಏನ್ ಸರ್ ನಮಗೆ ಇಲ್ಲ ಅಂತ. ಆಮೇಲೆ ಇಲ್ಲಿ ಕೆಲವು ಜನ ಬರ್ತಾರೆ ಪಾಪ, ಅವರೆಲ್ಲ ಫ್ರೀಯಾಗಿ ಊಟ ಕೊಡ್ತೀನಿ, 30 ಜನಕ್ಕೆ ಊಟ ಕೊಡ್ತೀನಿ. ಅವರೆಲ್ಲ ಬಂದು ಕೇಳ್ತಾ ಇದ್ದಾರೆ. ನಂಗೆ ಬಹಳ ದುಃಖ ಆಗತ್ತೆ, ನನ್ಗೆ ಅಳು ಬರ್ತಾ ಇದೆ ನನಗೆ. ಯಾಕೆಂತಂದ್ರೆ ಯಾಕೆ ಹಿಂಗಾಗ್ಬಿಡ್ತು? ಇದರಲ್ಲಿ ನಮ್ಮ ಸರ್ಕಾರ ತಪ್ಪು, ಅಲ್ಲಿ ಇದಾಗ್ತಾ ಇರೋದು ಯುದ್ಧ ಆಗ್ತಾ ಇರೋದು ತಪ್ಪು ಇಲ್ಲ ಅಂತಂದ್ರೆ ಇವಾಗ ಸಿದ್ದರಾಮಯ್ಯ ಸರ್ಕಾರ ಅವರು ಈ ಒಂದು ಭಾಗ್ಯಗಳೆಲ್ಲ ಕೊಡ್ತಾ ಇದೆ ಅಲ್ಲ, ಈ ಒಂದು ಇದು 2,000 ರೂಪಾಯಿ, ಆಮೇಲೆ ಬಸ್ ಫ್ರೀ, ಈ ಒಂದು KEB ಫ್ರೀ ಕೊಡ್ತಿಲ್ಲ. ಅದೇ ರೀತಿಯಾಗಿ ನಮ್ಮ ಹೋಟೆಲ್ ಉದ್ಯಮಕ್ಕೂ ಕೂಡ ಈ ಸಿಲಿಂಡರ್ ಭಾಗ್ಯ ಅಂತ ಕೊಡ್ಬೇಕು. ಕೊಳ್ಳಿ ಅಲ್ಲ, ಆ ಒಂದು ಸಿಲಿಂಡರ್ ಭಾಗ್ಯ ಅಂತಾರೆ ಕೊಡ್ಲಿ. ಇಲ್ಲ ಅಂತಂದ್ರೆ ಒಂದೊಂದು ಹೋಟೆಲ್ ಕೆಲಸ ಮಾಡೋರಿಗೆ
ಆ ಒಂದು ಮಾಲೀಕರುಗಳಿಗೆ ಅವರ ಒಂದು ಜೀವನ ಇದು ನಡಿಬೇಕಲ್ಲ, ಆ ಒಂದು ಭಾಗ್ಯನ ಮಾಡಲಿ ಅವರು. ಈಗ ಎಷ್ಟು ದಿನದವರೆಗೆ ಸರ್ ಇದೇ ರೀತಿ ಪರಿಸ್ಥಿತಿ ಇದೆ? ಸರ್ ನನಗೆ ನಿಜವಾಗ್ಲೂ ಹೇಳ್ತಿರಲ್ಲ, ನನಗೆ ಇದು ಭಯ ಬಿಡಿದೆ. ನನಗೆ ಇದು ಏನಾಗತ್ತಪ್ಪ ಮುಂದಕ್ಕೆ, ನನಗೆ ಗ್ಯಾಸ್ ಸಿಗೋವರೆಗೂ ಹೌದು ಬಹಳ ಕಷ್ಟ ಇದೆ ಸರ್. ಗ್ಯಾಸ್ ಸಿಗೋವರೆಗೂ ಕೂಡ ಇದೇ ರೀತಿಯಾದಂತ ಸಿಚುವೇಶನ್. 3,500 4,500 ರೀತಿಯಾಗಿ ದರ ಇದ್ದು ಅದು ಕೂಡ ಕಷ್ಟಪಟ್ಟು ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಇಲ್ಲ. ಬಡವರು ಕೊಡೋದು ಬಹಳ ಕಡಿಮೆ ರೇಟಿಗೆ ಕೊಡೋದು. ಈ ರೀತಿ ಇರುವಂತ ಸಂದರ್ಭದಲ್ಲಿ ಹೆಚ್ಚು ಖರ್ಚು ಮಾಡಿ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ, ಲಾಸ್ ಮಾಡ್ಕೊಡಕ್ಕೂ ಕಷ್ಟ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ನಾವು ಬಂದ್ ಮಾಡಿದ್ವಿ. ಮುಂದೆ ಇದೇ ರೀತಿ ಸಿಚುವೇಶನ್ ಮುಂದುವರೆದ್ರೆ ಮುಂದೆನೂ ಕೂಡ ಬಂದ್ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಆ ಕಾರಣಕ್ಕಾಗಿ ಬೋರ್ಡ್ ಹಾಕಿರೋದು ಕೂಡ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಇನ್ನು ಗದಗ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಸಿಲಿಂಡರ್ ಪ್ರಾಬ್ಲಮ್. 2 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ. ನಗರದ ಹಳೆ ಕಾಮತ್ ಹೋಟೆಲ್ ಅಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ನಾವು ಈಗ ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಎಷ್ಟೋ ವರ್ಷಗಳಿಂದ ಆ ಪ್ರದೇಶಗಳಲ್ಲಿ ಕೆಲವು ಕಡೆಗಳಲ್ಲಿ ಹೋಟೆಲ್ಗಳು ಇರ್ತಾ ಇತ್ತು. ಏನೇ ಪರಿಸ್ಥಿತಿ ಬಂದರೂ ಕ್ಲೋಸ್ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಈ ಪರಿಸ್ಥಿತಿ ಇದೆಯಲ್ಲ, ಇದು ಅನೇಕ ಹೋಟೆಲ್ಗಳನ್ನೇ ಬಂದ್ ಮಾಡಿಸುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ. ಅದೇ ರೀತಿಯಾಗಿ ಗದಗದಲ್ಲೂ ಕೂಡ ಸಮಸ್ಯೆ ಆಗಿದೆ. ಕಾಮತ್ ಹೋಟೆಲ್ನಲ್ಲಿ ಈಗ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಡುಗೆಯವರು ಪರದಾಟವನ್ನ ಮಾಡ್ತಿದ್ದಾರೆ. ಅಡುಗೆ ಸಿಬ್ಬಂದಿಯನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಸೌದೆಗಳ ಬೆಲೆ ಕೂಡ ಏರಿಕೆಯಾಗಿದೆ. 800ರಿಂದ 900 ರೂಪಾಯಿ ಇದೆ ಕ್ವಿಂಟಾಲ್ ಸೌದೆಗೆ. ಮೊದಲೆಲ್ಲ ಕಡಿಮೆ ಇತ್ತು, ಈಗ ಈ ಪರಿಸ್ಥಿತಿಯಲ್ಲಿ ಅವರು ಕೂಡ ಏರಿಕೆ ಮಾಡಿದ್ದಾರೆ. ಜೊತೆಗೆ ಸಿಬ್ಬಂದಿ ಸಿಗ್ತಾ ಇಲ್ಲ ಅಲ್ಲಿ. ಈ ರೀತಿಯಾಗಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದ, ನಾವು ಬರಲ್ಲ ಅಂತ ಹೇಳಿ ಸಿಬ್ಬಂದಿ ಇರ್ತಾ ಇದ್ದಾರೆ. ಜೊತೆಗೆ ಅವ್ರಿಗೂ ಕೂಡ ಈ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ. ಸಾಕಷ್ಟು ಸಮಸ್ಯೆಯನ್ನ ಹೋಟೆಲ್ನ ಮಾಲೀಕರು ಅನುಭವಿಸ್ತಿದ್ದಾರೆ. ಇದೇ ನಮಗೆ ಭಾಳ ಸಮಸ್ಯೆ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಐಟಮು ಸರಿಯಾಗಿ ಟೈಮಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕಸ್ಟಮರ್ ಜೋರು ಇರ್ತದೆ, ಸೀಸನ್ ಟೈಮು. ಅದಕ್ಕಾಗಿ ಏನು ಮಾಡ್ತೇವೆ, ಇಲ್ಲಿ ಗಿರಾಕಿ ಎಲ್ಲ ವಾಪಸ್ ಹೋಗ್ತಾವೆ. ಇಲ್ಲಿ ಒಲೆಯಲ್ಲಿ ಲೇಟ್ ಆಗ್ತದೆ. ಅಂದರೆ ಈಗ 12 ದೋಸೆ ಗ್ಯಾಸಿನ ಮೇಲೆ ಆದರೆ ಇದರಲ್ಲಿ 4 ದೋಸೆನೇ ಆಗ್ತದೆ. ಅದಕ್ಕಾಗಿ ಕೊಡೋಕ್ಕಾಗದ ಪಟ ಚಹಾ ಕೊಡೋಕ್ಕಾಗೋದಿಲ್ಲ, ಗ್ಯಾಸು ಅದು ಇದು ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾವೆ ಗಿರಾಕಿ. ಭಾಳ ತೊಂದರೆ. ಇದೊಂದು ಕೆಲವೊಂದು ಐಟಮ್ ಇದ್ರ ಸಮಸ್ಯೆಯಿಂದ ಬಂದ್ ಮಾಡಿ ಇಟ್ಟಿದ್ದೀವಿ ನಾವು. ಬಂದಂದರೆ ಇಡ್ಲಿ, ಇದು ರವಾ ಇಡ್ಲಿ, ರವಾ ದೋಸೆ, ರಾಗಿ ದೋಸೆ ಇಂಥವೆಲ್ಲ ಬಂದ್ ಮಾಡಿಟ್ಟಿವಿ. ಈಗ ಪುರಿ ಒಲೆಯಲ್ಲಿ ಎಲ್ಲ ಇರ್ತಾವಲ್ರಿ, ಅದಕ್ಕಾಗಿ ಒಲೆ ಖಾಲಿ ಇರೋದಿಲ್ಲ. ಅದಕ್ಕೆ 12 ಗಂಟೆಗೆ ಪುರಿ ಚಾಲೂ ಮಾಡಿದ್ವಿ. 4-5 ದಿನ ಆದ್ರೆ, 1 ವಾರ ಬಂತು. ಭಾಳ ಇದಾಗೈತಿ. ಈ ಒಲೆ ಹಚ್ಚಕ್ಕೆ ಹೋದ್ರೆ ಕಣ್ಣು ಭಾಳ ಉರಿತಾವೆ. ಈಗ ಮನೆಗೂ ನಿದ್ದೆ ಬರೋಂಗಿಲ್ಲ, ಕರೆಕ್ಟ್ ಇದಾಗಲ್ಲ. ಇದು ಮಾಡೋದು ಭಾಳ ಕಷ್ಟ ಆಗೈತಿ. ಆದಷ್ಟು ಬೇಗ ನಮಗೆ ಗ್ಯಾಸ್ ಬೇಕು. ಸಮಸ್ಯೆ ಭಾಳ ಆಗೋಗೈತೆ ನಮ್ಗೆ. ಜಲ್ದಿ ಹಾಕಿತ್ರಿ ಅದು. ಇದ್ರಾಗ ನೋಡಿದ್ರೆ ಈಗ 3-4 ತಾಸು ಆಗಬೇಕ್ರಿ ಅದು ಅಡುಗೆ ಆಗ್ಬೇಕಂದ್ರೆ. 1 ಗಂಟೆ, ಈಗ 11 ಗಂಟೆ ಆಗೋದು, 1 ಗಂಟೆ 2 ಗಂಟೆ ಆಗುತ್ತದೆ. ಈಗ ಭಾಳ ಇದಾಗೈತಿ ನಮ್ಗೆ. ಕಣ್ಣು ಉರಿಯೋದು ಇದಾಗೈತಿ, ತಲೆ ನೋವು ಎಲ್ಲ ಇದಾಗೋದು. ನಮ್ಗೆ ಸಮಸ್ಯೆ ಭಾಳ ಆಗಲ್ರಿ ಲೇಟ್ ಆಗತ್ತೆ ಭಾಳ. ಅವಾಗ ಗ್ಯಾಸ್ ಇತ್ತು, ಜಲ್ದಿ ಮಾಡಿ ಕೊಡ್ತಿದ್ವಿ. ಈಗ ಲೇಟ್ ಆಗತ್ತವ. ಇನ್ನು ಕೊಲ್ಲಿ ಯುದ್ಧದಿಂದ ರಫ್ತು ಉದ್ಯಮದ ಮೇಲೂ ಕೂಡ ಎಫೆಕ್ಟ್ ಆಗಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾವೆ ರೈಸ್ ಮಿಲ್ಗಳು. ರಾಯಚೂರು ಜಿಲ್ಲೆಯ 150 ರೈಸ್ ಮಿಲ್ಗಳಿಗೆ ಇದರ ನೇರ ಎಫೆಕ್ಟ್ ಆಗಿದೆ. ಈಗಾಗಲೇ 50 ರೈಸ್ ಮಿಲ್ಗಳು ಬಾಗಿಲನ್ನೇ ಹಾಕೊಂಡು ಹೋಗಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾ ಇವೆ ರೈಸ್ ಮಿಲ್ಗಳು. ಹೊರ ದೇಶಗಳಿಗೆ ರಫ್ತಾಗ್ತಾ ಇದ್ದಂತಹ ಅಕ್ಕಿ ವ್ಯಾಪಾರಕ್ಕೂ ಕೂಡ ಕೊಲ್ಲಿ ಯುದ್ಧ ಸಂಕಷ್ಟವನ್ನ ತಂದೊಡ್ಡಿದೆ. ಮಧ್ಯಪ್ರಾಚ್ಯ ಸೇರಿದಂತೆ ಹೊರ ದೇಶಗಳಿಗೆ ರಫ್ತಾಗ್ತಾ ಇತ್ತು ರೈಸ್ ಮಿಲ್ಗಳಿಂದ ಅಕ್ಕಿ. ಆದರೆ ಜಿಲ್ಲೆಯಲ್ಲಿ 75% ಭತ್ತದ ಸಂಸ್ಕರಣೆ ಈಗ ಸ್ಥಗಿತ ಆಗಿದೆ. ದೇಶೀಯ ಸರಬರಾಜಿಗಾಗಿ 25% ತಯಾರಿಕೆ ಮಾಡ್ತಾ ಇದ್ದು 18 ದಿನದಲ್ಲಿ 150ರಿಂದ 200 ಕೋಟಿ ನಷ್ಟ ಆಗಿದೆ. ಗೋಡೌನ್ಗಳಲ್ಲೇ ಶೇಖರಣೆ ಆಗಿವೆ ಅಕ್ಕಿ, ರಫ್ತಾ ಆಗ್ತಾ ಇಲ್ಲ. ಅರಬ್ ಆಗಿರ್ಬೋದು, ಆಫ್ರಿಕನ್ ದೇಶಗಳು, ಬಾಂಗ್ಲಾ, ದುಬೈ, ಶ್ರೀಲಂಕಾಗೆ ರಾಯಚೂರಿನಿಂದ ಅಕ್ಕಿ ಹೋಗ್ತಾ ಇತ್ತು. ಇದೀಗ ರಫ್ತು ಆಗದೆ ಅದೇ ರೀತಿಯಾಗಿ ಉಳ್ಕೊಂಡಿದೆ, ಗೋಡೌನ್ ಅಲ್ಲೇ ಇದೆ. ಏನ್ ಮಾಡಬೇಕು ಅನ್ನುವಂತಹ ಆತಂಕದಲ್ಲಿದ್ದಾರೆ ರೈಸ್ ಮಿಲ್ ಮಾಲೀಕರು. ಪ್ರತಿನಿತ್ಯ ಈ ಸಂಕಷ್ಟ ಈಗ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಕಾಯ್ತಾ ಇದ್ದಾರೆ ರೈಸ್ ಮಿಲ್ನ ಮಾಲೀಕರು. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅವರು ಕೂಡ. ಕಾರಣ ಅಕ್ಕಿ ರಫ್ತಾಗಬೇಕಾಗಿತ್ತು, ಆದ್ರೆ ಯಾವ ರಾಷ್ಟ್ರಕ್ಕೂ ಕೂಡ ಈಗ ಅಕ್ಕಿ ರಫ್ತಾಗ್ತಾ ಇಲ್ಲ ಈ ಯುದ್ಧದಿಂದ. 2 ತಿಂಗಳಿಂದ ಒಂದು ಮುಟ್ಟೆ ಭತ್ತ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ರಾಯಚೂರಿಂದ. ನಾವೇನು ಮಾಡ್ತೀವಿ, ರೈತರು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡಲ್ಲ. ರಾಯಚೂರವರು ಎಕ್ಸ್ಪೋರ್ಟರ್ಸೇನು ಅಕ್ಕಿ ಕೊಡ್ತೀವಿ. ಲಾಸ್ಟ್ ಮಂತ್ 2 ಮಂತ್ಸಿಂದ ದಿವಸ 1 ತಿಂಗಳಿಗೆ 15 ರ್ಯಾಕ್ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಿದೆ. ಒಂದು ರ್ಯಾಕಿಗೆ 2,000 ಟನ್ ಬರುತ್ತೆ. ಒಂದು ತಿಂಗಳಿಗೆ 30,000 ಟನ್ ಎಕ್ಸ್ಪೋರ್ಟ್ ಆಗ್ತಿತ್ತು. ಈ 2-3 ತಿಂಗಳಿಂದ ಪೂರ ಎಕ್ಸ್ಪೋರ್ಟ್ ಬಂದಾಗಿದೆ.
ಇದರಿಂದ ನಮ್ಮಲ್ಲಿ ರಾಯಚೂರಲ್ಲಿ 95 ರೈಸ್ ಮಿಲ್ ಇದೆ. 95 ರೈಸ್ ಮಿಲ್ಲಿ 50% ಮಿಲ್ ಕ್ಲೋಸ್ ಆಗಿಬಿಟ್ಟಿದೆ. ಏನಾಗ್ತದೆ, ಅರ್ಧ ರೈಸ್ ಮಿಲ್ಲರ್ಸು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಅರ್ಧ ರೈಸ್ ಮಿಲ್ ಡೊಮೆಸ್ಟಿಕ್ ಪರ್ಸನ್ ಮಾಡ್ತಿದ್ರು. ಇದರಿಂದ ದೊಡ್ಡ ಮಿಲ್ಗಳಲ್ಲಿ ಎಫೆಕ್ಟ್ ಮಾಡಿದೆ. ಸಣ್ಣ ಮಿಲ್ ಅವ್ರ ತಕ್ಕಂಗೆ ಅವ್ರಿಗೆ ಎಫೆಕ್ಟ್ ಆಗಿದೆ. ಈಗ ಏನಾಗಿದೆ, ಎಲ್ಲರೂ ಡೊಮೆಸ್ಟಿಕ್ ಮಾರ್ಕೆಟ್ ಮಾಡ್ತೀವಿ. ನಲ್ಲಿ ಕಾಂಪಿಟೇಷನ್. ನಮಗೆ ಇನ್ನೊಂದೇನೇ ಭತ್ತ ರೇಟ್ ಜಾಸ್ತಿ ಇದೆ, ಅಕ್ಕಿ ರೇಟ್ ಕಡಿಮೆ ಇದೆ. ನಮಗೆ ಅವರಿಗೆ ವರ್ಕೌಟ್ ಆಗೋದಿಲ್ಲ, ಭತ್ತ ಗಿಟ್ಟೋದಿಲ್ಲ. ಹೀಗೆ ಇನ್ನು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೂ ಕೂಡ ತಟ್ಟಿದೆ ಗ್ಯಾಸ್ ಎಫೆಕ್ಟ್. ಶಿವಮೊಗ್ಗದ ಪುನೀತ್ ಅಭಿಮಾನಿಗಳಿಗೆ ಈಗ ಗ್ಯಾಸ್ ಸಮಸ್ಯೆ ಆಗಿದ್ದು 2,000 ಜನರಿಗೆ ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ಇಲ್ಲ. ಸಿಲಿಂಡರ್ ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡಬೇಕಾಗಿದೆ. ಹೆಚ್ಚಿನ ಖರ್ಚು ಮಾಡಿ ಸೌದೆಯನ್ನ ತರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2,000 ಜನರಿಗೆ ಅಡುಗೆ ಮಾಡಬೇಕು ಅಂತ ಹೇಳಿ ಸಿಲಿಂಡರ್ ಅನ್ನ ತರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೌದೆ ಎಲೆಯಲ್ಲೇ ಅಡುಗೆ ಮಾಡಬೇಕು, ಆದರೆ ಹೆಚ್ಚಿನ ಖರ್ಚನ್ನ ಮಾಡಿ ಸೌದೆ ತರಬೇಕಾದಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಯುದ್ಧದ ಎಫೆಕ್ಟ್ ಎಲ್ಲ ಕಡೆಗಳಿಲ್ಲ. ಅದು ಶುಭ ಸಮಾರಂಭಗಳಿಗೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಆಚರಣೆಗಳಿಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಇವತ್ತು ಅಪ್ಪು ಬರ್ತ್ಡೇ ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಒಂದು ಊಟವನ್ನ ಕೊಡಿಸ್ಬೇಕು ಅಥವಾ ಅನ್ನದಾನ ಅಥವಾ ದಾಸೋಹವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದ್ರು. ಆದರೆ ಇದಕ್ಕೂ ಕೂಡ ಈಗ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಸಿಲಿಂಡರ್ ಇಲ್ಲ, ಸೌದೆ ಒಲೆಯಲ್ಲೇ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ. ಅಭಿಮಾನಿ ಸಂಘದ ವತಿಯಿಂದ ಬರ್ತಕ್ಕಂಥ ಸಾವಿರಾರು ಜನಕ್ಕೆ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದ್ರ ಜೊತೆಗೆ ಮಿಲ್ಕ್ ಶೇಕ್ ವ್ಯವಸ್ಥೆ, ಐಸ್ ಕ್ರೀಮ್ ವ್ಯವಸ್ಥೆ ಹಾಗೂ ಸ್ವೀಟ್ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು ಮತ್ತು ಅಪ್ಪು ಅಭಿಮಾನಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಮಗೆ ಒಂದು ಗ್ಯಾಸಿನ ಅಭಾವ ಆಗಿದೆ. ಯಾಕೆಂತಂದರೆ ನಾವು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಸಿದ್ಧತೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಗ್ಯಾಸ್ ಸಿಗದೇ ಇರೋದು ಭಾಳ ಒಂದು ಸಮಸ್ಯೆನೇ ಎದುರಾಯಿತು. ಆದ್ದರಿಂದ